ನಿನ್ನೆ ಕೇರಳ ಸರ್ಕಾರ ಒಂದು ಎಲಿಫೆಂಟ್ ಕ್ಯಾಪ್ಚರ್ ಅನ್ನ ಮಾಡ್ತಾರೆ. ಈ ಒಂದು ಕಾಡಾನೆಗೆ ಅಲ್ಲಿರುವಂತಹ ಸ್ಥಳೀಯರು ಮುಟ್ಟಿಕೊಂಬನ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ನೋಡಿ ಅಲ್ಲೂ ಕೂಡ ಮಕ್ಕನ ಆನೆಯನ್ನ ಯೂಸ್ ಮಾಡ್ತಾರೆ ಕುಮ್ಕಿ ಆನೆಯಾಗಿ. ಈ ಒಂದು ಎಸ್ಪೆಷಲಿ ಫ್ರಂಟ್ ಅಲ್ಲಿ ನಡ್ಕೊ ಬರ್ತಿದ್ಯಲ್ಲ ಮಕ್ಕನ ಆನೆ ಹೆಸರು ಪ್ರಮುಖ ಅಂತ. ಎಲಿಫೆಂಟ್ ಕ್ಯಾಂಪ್ ನಲ್ಲೇ ಇದೆ. ಅಲ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಕುಮ್ಕಿ ಆನೆಗಳಿದಾವೆ. ವೈನಾಡ್ ಭಾಗದ ಮುತ್ತುಂಗ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಈ ಎಲ್ಲ ಆನೆಗಳು ಇರುವಂತದ್ದು. ಸೊ ಈ ಆನೆ ಹೆಸರು ಕೊನ್ನಿ ಸುರೇಂದ್ರನ್ ಅಂತ. ತುಂಬಾನೇ ಫೇಮಸ್ ಕೇರಳದಲ್ಲಿ ಕುಮ್ಕಿ ಆನೆ. ಸಖತ್ತಾಗಿ ಕಾಡಾನೆ ಕಾರ್ಯಾಚರಣೆ ಮಾಡುವಂತ ಆನೆ ಕೊನ್ನಿ ಸುರೇಂದ್ರನ್ ಅಂತ. ಕೇವಲ 32ರಿಂದ 30 ವರ್ಷ ಅಷ್ಟೇನೆ. ಚೆನ್ನಾಗಿ ಎಲ್ಲಾ ಆನೆಗಳು ಕೂಡ ಪಳಗಿಸ್ತವೆ. ಸೊ ಒಟ್ಟು 6 ಆನೆಗಳನ್ನ ಬಳಸ್ಕೊಂಡು ಕಾಡಾನೆ ಕಾರ್ಯಾಚರಣೆಯನ್ನ ಮಾಡ್ತಾರೆ ಸುಲ್ತಾನ್ ಬತ್ತೇರಿ ಅಂದ್ರೆ ವೈನಾಡ್ನ ಸುಲ್ತಾನ್ ಬತ್ತೇರಿ ಭಾಗದಲ್ಲಿ. ಸೊ ಹಾಗಾದ್ರೆ ಯಾವೆಲ್ಲ ಕುಮ್ಕಿ ಆನೆಗಳನ್ನ ಬಳಸ್ಕೊಂಡಿದ್ದಾರೆ ಅಂದ್ರೆ ಭರತ್, ವಿಕ್ರಮ, ಕೊನ್ನಿ ಸುರೇಂದ್ರನ್, ಪ್ರಮುಖ, ಸೂರ್ಯ, ಉನ್ನಿಕುಟ್ಟನ್ ಒಟ್ಟು 6 ಆನೆಗಳನ್ನ ಬಳಸ್ಕೊಂಡು ಕಾಡಾನೆ ಸೆರೆ ಹಿಡಿಯುವಂತದ್ದನ್ನ ಮಾಡ್ತಾರೆ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು. ಸೊ ಅಲ್ಲೂ ಬಹಳಷ್ಟು ಸ್ಟ್ರಿಕ್ಟ್ ಮೆಷರ್ ಇರುತ್ತೆ. ಕಾಡಾನೆ ಕಾರ್ಯಾಚರಣೆ ನಡೆಯುವಂತಹ ಜಾಗದಲ್ಲಿ ಯಾರು ಕೂಡ ಹತ್ರಕ್ಕೆ ಹೋಗೋದಿಲ್ಲ. ಸೇಮ್ ಪ್ರೊಸೀಜರ್ ಕರ್ನಾಟಕದಲ್ಲಿ ಯಾವ ರೀತಿ ಮಾಡ್ತಾರೆ, ಡಾಲ್ಟಿಂಗ್ ಅನ್ನ ಮಾಡ್ತಾರೆ. ಕೆಲವೊಂದು ಬಾರಿ ಆನೆ ಮೇಲೆ ಹೋಗ್ತಾರೆ, ಕೆಲವೊಂದು ಬಾರಿ ನಡ್ಕೊಂಡು ಹೋಗ್ತಾರೆ. ಡಾಲ್ಟ್ ಮಾಡೋದ್ಮೇಲೆ ಆನೆ ಕೆಳಗಡೆ ಬೀಳುತ್ತೆ. ನಂತರ ಆನೆನ ಚೆಕಪ್ ಮಾಡ್ತಾರೆ, ಹಗ್ಗವನ್ನೆಲ್ಲ ಕಟ್ತಾರೆ. ಕುಮ್ಕಿ ಆನೆಗಳ ಸಹಾಯದ ಮೂಲಕ ಕಾಡಿನಿಂದ ರೋಡ್ಗೆ ಎಳ್ಕೊಂಡ್ ಬರ್ತಾರೆ. ಬಟ್ ಅಲ್ಲಿ ಒಂದು ಮೆಥಡ್ ಏನಂದ್ರೆ ಕ್ರೇನ್ ಮೆಥಡ್ ಅಲ್ಲಿ ಇಲ್ಲ, ಕೇವಲ ನೂಕುವಂತದ್ದು. ಮತ್ತೆ ಆನೆ ಫ್ರಂಟ್ ಇರುತ್ತೆ, ತಲೆ ಫ್ರಂಟ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿರ್ಬೋದು ಬ್ಯಾಕ್ ಸೈಡ್ ಇರುತ್ತೆ, ಇಲ್ಲಿ ಫ್ರಂಟ್ ಇರುವಂತದ್ದು. ಮುಂಚೆ ಕರ್ನಾಟಕದಲ್ಲೂ ಸಹ ಕುಮ್ಕಿ ಆನೆಗಳನ್ನ ಬಳಸ್ಕೊಂಡು ಲಾರಿಗೆ ಆನೆಗಳನ್ನ ನೂಕ್ತಾ ಇದ್ರು. ಆಗ ಯಾವ ರೀತಿ ನೂಕ್ತಾ ಇದ್ರು, ತಲೆ ಬ್ಯಾಕೆ ಇರೋದು, ಬಟ್ ಇಲ್ಲಿ ತಲೆ ಫ್ರಂಟ್ ಇರುತ್ತೆ ಲಾರಿ ಮುಂದೆ. ಸೊ ಮೆಥಡ್ ಆಫ್ ಏನಿದೆ ಕ್ಯಾಪ್ಚರ್ ಬೇರೆ ತರನೇ ಅಲ್ಲಿ ಅನ್ಬೋದು. ಆನೆಗೆ ಲೋಡ್ ಮಾಡುವಂತ ಮೆಥಡೇ ಬೇರೆ ತರ ಇರುತ್ತೆ. ಈಗ ಇಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿರುವಂತದ್ದು ಕರ್ನಾಟಕದಲ್ಲಿ ಈ ನೂಕುದ್ರೆ ಆನೆಗಳಿಗೆ ತೊಂದರೆ ಆಗುತ್ತೆ, ಅಂದ್ರೆ ಗಾಯಗಳಾಗುವಂತ ಚಾನ್ಸಸ್ ಇರುತ್ತೆ ಅನ್ಬಿಟ್ಟು ನೂಕೋ ಪ್ರೊಸೀಜರ್ ಸೊ ಸ್ಟಾಪ್ ಆಗಿ ಸುಮಾರೊಂದು 6-7 ವರ್ಷಗಳೇ ಆಗಿದೆ ಕರ್ನಾಟಕದಲ್ಲಿ. ಆಗಿಂದ ಕ್ರೈನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಸನ ಭಾಗದಲ್ಲಿ ಮೊದಲು ಕ್ರೈನ್ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದು, ಅದು ಕೂಡ ತುಂಬಾನೇ ಸಕ್ಸಸ್ಫುಲ್ ಆಯ್ತು. ಹಾಗಾಗಿ ಪ್ರತಿಯೊಂದು ಕರ್ನಾಟಕದಲ್ಲಿ ಕ್ಯಾಪ್ಚರ್ ನಡೆದ್ರೆ ಕ್ರೈನ್ ಅನ್ನ ಬಳಸ್ಕೊಂಡು ಲಿಫ್ಟಿಂಗ್ ಅನ್ನ ಮಾಡಿ ಆನೆನ ಕೇಜ್ ಒಳಗಡೆ ಲೋಡ್ ಮಾಡ್ತಾರೆ. ಬಟ್ ಅದು ಮುಖ ಹಿಂದ್ಗಡೆ ಇರುತ್ತೆ. ಬಟ್ ಇಲ್ಲಿ ನೋಡಿ ಯಾವ ರೀತಿ ಅಂದ್ರೆ ಕೇರಳದಲ್ಲಿ ಮಾಮೂಲಿ ತರ ನೂಕ್ತಾರೆ, ಮುಖ ಮುಂದೆ ಬರುತ್ತೆ. ನೂಕದ್ಮೇಲೆ ಸುತ್ತಲೂ ಇರುತ್ತೆ ಅಂದ್ರೆ ಲಾರಿ ಇರುತ್ತಲ್ಲ, ಸುತ್ತಲೂ ಕೇಜ್ ಲಾರಿ ಏನಿದೆ ಅಲ್ಲಿಗೆಲ್ಲ ಗಳ ಕಟ್ಟಿರ್ತಾರೆ ಕೋಲ್ಗಳ ಸಹಾಯದ ಮೂಲಕ. ಅಲ್ಲೇನು ದೊಡ್ಡದಾಗಿ ನಮ್ಮ ಕೇಜ್ ಲಾರಿ ಇರುತ್ತಲ್ಲ ಆ ತರ ಏನು ಇಲ್ಲ. ಈ ರೀತಿ ಒಂದು ಪ್ರೊಸೀಜರ್, ಅವರೇ ಒಂಥರ ಬೇರೆ ತರ ಪ್ರೊಸೀಜರ್ ಫಾಲೋ ಮಾಡೋದು. ಮತ್ತೆ ಅಲ್ಲಿ ಲಾರಿಗಳು ಕೂಡ ಬಹಳನೇ ಚೆನ್ನಾಗಿರ್ತವೆ. ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಲಾರಿ ಅದು. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಕುಮ್ಕಿ ಆನೆ, ಇದು ವಿಕ್ರಮ ಅಂತ, ಬಹಳ ಚೆನ್ನಾಗಿದೆ. ಒಳ್ಳೊಳ್ಳೆ ಕುಮ್ಕಿ ಆನೆಗಳು ಅಲ್ಲೂ ಸಹ ಇದಾವೆ. ಇದರಲ್ಲಿ ಫೇಮಸ್ ಆನೆಗಳು ಅಂದ್ರೆ ಇದೆ ಕುಮ್ಕಿ ಆನೆ, ವಿಕ್ರಮ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಮತ್ತೆ ಕೊನ್ನಿ ಸುರೇಂದ್ರನ್. ಎಲ್ಲಾ ಆನೆಗಳು ತುಂಬಾನೇ ಪ್ರಮುಖ, ಎಲ್ಲ ಫೇಮಸ್ ಆನೆಗಳು. ಸಖತ್ತಾಗಿ ಕಾರ್ಯಾಚರಣೆ ಮಾಡ್ತವೆ. ಕೇರಳದಲ್ಲೂ ಸಹ ಅಷ್ಟೇನೆ ಆನೆಗಳ ಒಂದು ಉಪಟಳವು ಕೂಡ ಜಾಸ್ತಿ ಇರುತ್ತೆ. ಈ ಒಂದು ಮುಟ್ಟಿಕೊಂಬನ್ ಅಂತ ಏನು ಕಾಡಾನೆ ಹೆಸರಿಟ್ಟಿರ್ತಾರಲ್ವಂತ ಸ್ಥಳೀಯರು, ಬೆಳೆ ನಾಶ ಮತ್ತು ಒಬ್ಬರನ್ನ ಬಲಿ ಪಡೆದಿತ್ತು. ಸೊ ಹಾಗಾಗಿ ಕಾರ್ಯಾಚರಣೆಯನ್ನ ಮಾಡ್ಲೇಬೇಕು ಅಂತ ಕಾರ್ಯಾಚರಣೆಯನ್ನ ಮಾಡ್ತಾರೆ. ನಂತರ ಅದನ್ನ ಕ್ಯಾಪ್ಚರ್ ಬಳಿಕ ಲಿಫ್ಟಿಂಗ್ ಅಲ್ಲೇನು ಮಾಡೋದಿಲ್ಲ, ಆನೆನ ಲಾರಿಗೆ ನೂಕ್ತಾರೆ. ನಂತರ ಅದನ್ನ ತಗೊಂಡೋಗಿ ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ. ಮುತ್ತುಂಗ ಅಲ್ಲೊಂದು ಎಲಿಫೆಂಟ್ ಕ್ಯಾಂಪ್ ಇದೆ. ಸೊ ಎಲ್ಲ ಕುಮ್ಕಿ ಆನೆಗಳಿದಾವಲ್ಲ, ಸೊ ಅಲ್ಲೇ ಕ್ರಾಲ್ ರೆಡಿ ಮಾಡಿರ್ತಾರೆ, ಅಲ್ಲೇ ಪಳಗಿಸಲಾಗುತ್ತೆ. ಇನ್ನೊಂದು 4-5 ತಿಂಗಳಲ್ಲಿ ಅದು ಕೂಡ ರೆಡಿಯಾಗಿ ಹೊರಗಡೆಯನ್ನ ತೆಗಿತಾರೆ. ಅಲ್ಲೊಂದು ಆನೆಗೆ ನಾಮಕರಣವನ್ನ ಮಾಡಿ ಹೆಸರನ್ನ ಇಡ್ತಾರೆ. ಸೊ ಹೀಗಾಗಿ ಈ ರೀತಿಯ ಒಂದು ಕಾರ್ಯಾಚರಣೆ ಪ್ರತಿಯೊಂದು ಭಾಗದಲ್ಲೂ ಸಹ, ಮತ್ತೆ ಅರುಣಾಚಲ್ ಪ್ರದೇಶದಲ್ಲೂ ಸಹ ನೀವು ಕಾರ್ಯಾಚರಣೆ ನೋಡಿರ್ತಿರೋದು. ಕರ್ನಾಟಕ ಎಕ್ಸ್ಪರ್ಟ್ಸ್ ಟೀಮ್ ಹೋಗಿ ಇಲ್ಲಿ ಮಾಡಿರೋದು. ಇಲ್ಲಿ ಕೇರಳದಲ್ಲಿ ಅವರದ್ದೇ ಒಂದು ಟೀಮ್ ಚೆನ್ನಾಗಿದೆ, ಸಖತ್ತಾಗಿ ಎಲ್ಲೂ ಕೂಡ ಒಳ್ಳೊಳ್ಳೆ ಕುಮ್ಕಿ ಆನೆಗಳು ಇದಾವೆ. ದೇವಸ್ಥಾನದ ಆನೆಗಳೇ ಸಪರೇಟ್, ಅದು ತುಂಬಾನೇ ಏನಂದ್ರೆ ಫೇಮಸ್ ಆಗ್ತಾ ಇರ್ತವೆ. ದೇವಸ್ಥಾನದ ಆನೆಗಳನ್ನೆಲ್ಲ ನೋಡಿರ್ತೀರ ನೀವು, ಉದ್ದ ದಂತ ಮತ್ತೆ ಹೈಟ್ ಇರ್ತವೆ, ವೈಟ್ ಪ್ಯಾಚಸ್ ಜಾಸ್ತಿ ಇರ್ತವೆ, ಮುಖ ಲಕ್ಷಣಗಳೇ ಚೇಂಜ್ ಇರುತ್ತೆ. ಅದು ಕೇವಲ ದೇವಸ್ಥಾನದ ಆನೆಗಳು. ಕಾರ್ಯಾಚರಣೆಗೆ ಅಂತೆಲ್ಲ ಆನೆಗಳನ್ನ ಬಳಸ್ಕೊಳ್ಳೋದಿಲ್ಲ. ಕುಮ್ಕಿ ಅಂದ್ರೆ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಅಂತಾನೆ ಬೇರೆ ಆನೆಗಳಿದಾವೆ. ಅವೆಲ್ಲವೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿ, ಮತ್ತೆ ಅವೆಲ್ಲವೂ ಕೂಡ ರೋಷದಿಂದನೇ ಇರ್ತವೆ. ನೋಡ್ತಾ ಇರ್ಬೋದು, ಯಾವುದಕ್ಕೆ ನೀವು ಇಮಿಡಿಯೇಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಇದು ಪಕ್ಕ ಕುಮ್ಕಿ ಆನೆನೆ, ಇದು ಪಕ್ಕ ದೇವಸ್ಥಾನದ ಆನೆನೆ ಅಂತ ಎಸ್ಪೆಷಲಿ. ಸೊ ಆ ರೀತಿ ಒಂದು ಕಾರ್ಯಾಚರಣೆ ಅಲ್ಲೂ ಕೂಡ ವಿಶೇಷವಾಗಿ ಸಹ ನಡೀತಾ ಇರುತ್ತೆ. ಕೇರಳದಲ್ಲಿ ಅವಾಗವಾಗ ಫ್ರೀಕ್ವೆಂಟ್ ಆಗಿ ನಡೀತಾ ಇರುತ್ತೆ. ಸಾಕಷ್ಟು
ಕಾರ್ಯಾಚರಣೆಗಳನ್ನ ಅಲ್ಲೂ ಕೂಡ ಕೇರಳದಲ್ಲಿ ಮಾಡಿದ್ದಾರೆ, ಮತ್ತೆ ತಮಿಳುನಾಡು ಭಾಗದಲ್ಲೂ ಸಹ ಕಾರ್ಯಾಚರಣೆ ನಡೀತಾ ಇರ್ತವೆ. ಬಟ್ ಪ್ರೊಸೀಜರ್ಗಳು ಬೇರೆ ಬೇರೆ ರೀತಿ ಇರುತ್ತೆ. ಮೆಥಡ್ ಆಫ್ ಕ್ಯಾಪ್ಚರಿಂಗ್ ಎಲ್ಲವೂ ಕೂಡ ಅಂದ್ರೆ ಲಿಫ್ಟಿಂಗ್ ಪ್ರೊಸೆಸ್ ಆಗಿರ್ಬೋದು, ಲಾರಿಗೆ ಲೋಡ್ ಮಾಡುವಂತದ್ದಾಗಿರ್ಬೋದು. ಸೊ ಎಲ್ಲವೂ ಕೂಡ ಪ್ರೊಸೀಜರ್ ಬೇರೆ ಬೇರೆ ರೀತಿ, ತಮಿಳುನಾಡು ಆಗ್ಲಿ, ಕೇರಳ ಆಗ್ಲಿ, ಕರ್ನಾಟಕ ಆಗ್ಲಿ. ಬಟ್ ಎಲ್ಲಾ ಕಡೆ ಇದಾವೆ. ಆನೆ ಇಲ್ದಿರುವಂತ ಜಾಗವೇ ಇಲ್ಲ. ಆನೆ ಮಾನವ ಸಂಘರ್ಷ ಇರುವಂತದ್ದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೋಡಿ ಇದೆ ಮುಟ್ಟಿಕೊಂಬನ್ ಅಂತ, ನಿನ್ನೆ ಸೆರೆಯಾದಂತ ಒಂದು ಕಾಡಾನೆ. ಅದನ್ನ ತಗೊಂಡೋಗಿ ಕ್ರಾಲ್ಗೆ ಹಾಕಾಗಿದೆ. ಇನ್ನ ಪಳಗ್ಸೋಕೆ ಕೂಡ ಸ್ಟಾರ್ಟ್ ಅನ್ನ ಮಾಡ್ತಾರೆ. ಈಗಾಗಲೇ ಅಲ್ಲೂ ಕೂಡ ಒಳ್ಳೊಳ್ಳೆ ಆನೆಗಳನ್ನ ಪಳಗಿಸಿ ರೆಡಿ ಮಾಡಿದ್ದಾರೆ. ಅದನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ಕಾರ್ಯಾಚರಣೆಗೆ ಅದನ್ನು ಕೂಡ ರೆಡಿ ಮಾಡಿ ಉಪಯೋಗಿಸ್ಕೋತಾರೆ. ಒಳ್ಳೊಳ್ಳೆ ಬಲಶಾಲಿಯಾಗಿರುವಂತ ಆನೆಗಳು ಅಲ್ಲೂ ಕೂಡ ಇದಾವೆ. ಬಟ್ ಇದೇನಿದೆ, ಎಲಿಫೆಂಟ್ ಕುಮ್ಕಿ ಆನೆಗಳು ಇರುವಂತ ಎಲಿಫೆಂಟ್ ಕ್ಯಾಂಪಿಗೆ ವಿಸಿಟರ್ಸ್ ನ ಅಲೋ ಮಾಡೋದಿಲ್ಲ. ಸೊ ಹೋಗಿ ಅಷ್ಟಾಗಿ ಜನರಿಗೆ ಯಾರಿಗೂ ಈ ಕುಮ್ಕಿ ಆನೆಗಳು, ಕೇರಳದಲ್ಲಿರುವಂತ ಕುಮ್ಕಿ ಆನೆಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಕೇವಲ ಅಲ್ಲಿ ಕೇರಳದಲ್ಲಿ ಜಾಸ್ತಿ ಫೇಮಸ್ ಆಗಿರೋದು ದೇವಸ್ಥಾನದ ಆನೆಗಳು. ಕುಮ್ಕಿ ಆನೆಗಳು ಅಷ್ಟೊಂದು ಪ್ರಚಲಿತವಾಗಿ ಇರೋದಿಲ್ಲ, ಯಾಕಂದ್ರೆ ಅದಲ್ಲಿ ಯಾರನ್ನೂ ಕೂಡ ಬಿಡೋದಿಲ್ಲ ಒಳಗಡೆ. ದೇವಸ್ಥಾನದ ಆನೆಗಳು ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ನೋಡಿ ಖುಷಿ ಪಡುವಂತ ದೇವಸ್ಥಾನಗಳಲ್ಲಿ, ಮತ್ತೆ ಉತ್ಸವಗಳಿರುತ್ತವೆ, ಅಲ್ಲೆಲ್ಲ ಕೂಡ ಆನೆಗಳನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಹಾಗಾಗಿ ಅದು ತುಂಬಾನೇ ಫೇಮಸ್. ಆದ್ರೆ ನಮ್ಮ ಕುಮ್ಕಿ ಆನೆಗಳು ಕೇರಳ, ನಮ್ಮ ಕರ್ನಾಟಕದಲ್ಲಿರುವಂತಹ ಕೇರಳ ಕುಮ್ಕಿ ಆನೆಗಳೇ ಒಂದು ರೀತಿಯಲ್ಲಿ ವಿಶೇಷ ಅಂತಾನೆ ಹೇಳಬಹುದು. ನಿಮ್ಗೆ ಅನಿಸುತ್ತೆ? ಕಮೆಂಟ್